ನೋಡಿ ಇಷ್ಟಾರ ಎದ್ದಿದೆ. ಈಗ ಡಬ್ಬು ಹೊಡೆದಾಕಿಸ್ತೀನಿ ನೋಡಿ ಹೆಂಗೆ ನಿಮಗೆ ಕಾಣಿಸ್ತಿಲ್ಲ ನೋಡಿ, ಅದ್ರೊಳಗೆ ನಿಂತಾನೆ ಡಬ್ಬೊಳಿಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಹಸುಗಳನ್ನ ಕಟ್ಟಾಕೋಣ ಅಂತ ಬಂದಿದೆ ನೋಡಿ. ಇಲ್ಲಿ ಒಬ್ಳು ಒಂದು ಮೇಯ್ತೈತೆ, ಇನ್ನು ನೆಕ್ಸ್ಟು ಅಲ್ಲೊಬ್ಳು ಬೇಲಿ ಒಳಗಿದ್ದಾಳೆ, ಕಾಣಿಸ್ತಾ ಇಲ್ಲ ನಿಮಗೆ. ಈ ಸೈಡು ಅಲ್ಲಿ ಬೇಲಿ ಒಳಗೆ ಮೇಯ್ತಾ ಇದ್ದಾಳೆ. ನೆನ್ನೆ ಅಂತೂ ತುಂಬಾ ಮಳೆ, ಸಖತ್ತು ಮಳೆ ನೆನ್ನೆ. ಇವತ್ತು ಬೆಳಗ್ಗೆ ಎಲ್ಲೂ ಸಹ ಅಣಬೆ ಸಿಗಲಿಲ್ಲ, ನೋಡಿದೆ. ಇವಾಗ ಹಸು ಕಟ್ಟಕ್ಕೆ ಬಂದಿದ್ನಲ್ಲ, ಈಗ ಇಲ್ಲೊಂದು ಅಣಬೆ ಎದ್ದಿದೆ, ತೋರಿಸ್ತೀನಿ ನಿಮಗೆ. ಎಷ್ಟಾರ ಎದ್ದಿದೆ ಅಂದರೆ ಇದಕ್ಕೆ ಇನ್ನೊಂದಾದರೆ ಸಾಕು, ಮನೆಗೆ ಸಾಂಬಾರಾಗುತ್ತೆ. ತೋರಿಸ್ತೀನಿ ನಾನು ನೋಡಿ, ಎಷ್ಟಾರ ಎದ್ದಿದೆ. ನೋಡಿ ನೋಡಿ ಇಷ್ಟಾರ ಇದಿದೆ. ಇದಕ್ಕೆ ಇನ್ನೊಂದು ಸಿಕ್ಕಿದ್ರೆ ಸಾಕು, ಮನೆಗೆ ಸಾಂಬಾರಾಗುತ್ತೆ. ಇಲ್ಲ ಮಶ್ರೂಮ್ ಬಿರಿಯಾನಿ ಮಾಡ್ಬೋದು, ಪಲಾವ್ ಮಾಡ್ಬೋದು. ಮಣ್ಣಾಗಿದೆ, ತುಂಬಾ ಮಳೆ ಊದಿದೆಯಲ್ಲ ನೋಡಿ, ಕೆಳಗಡೆ ಎಲ್ಲ ಫುಲ್ಲು ಮಣ್ಣಾಗಿದೆ. ಎಲ್ಲರೂ ಸಿಗುತ್ತೆ ಸಂಜೆ ಅಷ್ಟರೊಳಗೆ, ಇನ್ನೊಂದ ಎರಡ ಎಲ್ಲರೂ ಸಿಗ್ತವೆ. ನೋಡೋಣ, ನಾನು ಬೆಳಗ್ಗೆ ನೋಡ್ಕೊಂಡು ಹೋಗಿದ್ದೆ, ಸಿಗಲಿಲ್ಲ. ಅದೇನೋ ಅಂತಾರಲ್ಲ, ಅಣಬೆ ನಾವು ಹುಡಿಕೊಂಡು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು, ನಾವು ಹುಡಿಕೊಂಡು ಹೋದರೆ ಸಿಗೋದಿಲ್ಲ ನೋಡಿ. ಇವಾಗ ಹಸು ಕಟ್ಟೋಣ ಅಂತ ಬಂದೆ, ಒಂದು ಅಣಬೆ ಸಿಕ್ತು. ಹಾಗೇ ನಾವೆಲ್ಲರೂ ಸುಮ್ಮನೆ ಹೋಗ್ಬೇಕಾದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾವೆ ನೋಡಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ಹಸು ಕಟ್ಬಿಟ್ಟು ಮನೆ ಹತ್ರಕ್ಕೆ ಬಂದೆ. ದೋಸೆ ಇಟ್ಟಿತ್ತು, ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆನ ಮಾಡ್ತಾಯಿದ್ದೆ. ಇವತ್ತು ನಾನು ಸ್ಪೆಷಲಾಗಿ ದೋಸೆ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ ಅಂದರೆ ನೋಡಿ, ನಿಮಗೇ ಕಾಣಿಸುತ್ತೆ. ನಾನು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ ತುರಿದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತಂತೆ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಸೈಡ್ಸಿಗೆ ದೋಸೆಗೆ ನೆಂಚ್ಕೊಳ್ಳೋದಕ್ಕೆ ನಾನು ನೈಟು ಸಾಂಬಾರಿತ್ತು, ತರಕಾರಿ ಸಾಂಬಾರು, ಅದಕ್ಕೇ ಈ ಥರ ದೋಸೆ ಮಾಡ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಮೇಲ್ಗಡೆ ತುಪ್ಪನ ಹಾಕ್ತಾಯಿದ್ದೀನಿ. ಅದು ಫ್ಲೇವರ್ ಅಂತೂ, ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಿತ್ತು ಫ್ರೆಂಡ್ಸ್. ಸಖತ್ತು ಒಂಥರ ಏನು ಅಂದರೆ ಮನೆಯೇ ಫುಲ್ಲು ಘಮ ಘಮ ಅಂತ ಅಂತಿತ್ತು. ಆ ಈರುಳ್ಳಿ ಫ್ಲೇವರ್ ಸ್ಮೆಲ್ಲು ಮತ್ತು ಕ್ಯಾರೆಟ್ ತುರಿದಿರೋದು ನಿಜವಾಗ್ಲೂ ತುಂಬಾ ಘಮ ಬರ್ತಾಯಿತ್ತು. ಅದಕ್ಕೆ ಇವತ್ತು ಈ ರೀತಿ ನಾನು ದೋಸೆ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಮಧ್ಯಾಹ್ನ ಹಸುನ ಇನ್ನೊಂದು ಕಟ್ಟೋಣ ಅಂತ ಬಂದಿದೆ ನೋಡಿ. ಮಳೆ ಸ್ಟಾರ್ಟ್ ಆಯಿತು. ನಮ್ಮ ಹಸು ನೋಡಿ ಅಲ್ಲಿ ಕಟ್ಟಿದ್ದೀನಿ, ಸೋನೆ ಸ್ಟಾರ್ಟ್ ಆಗೇ ಬಿಡ್ತು. ನನಗೆ ಬೆಳಗ್ಗೆ ಒಂದು ಏನು ಅಣಬೆ ಸಿಕ್ಕಿತ್ತಲ್ಲ, ಇವಾಗ ನಾನು ಅಣಬೆ ಹುಡಿಕಂಡೆ ಬಂದೆ. ಹೇಳ್ಬೇಕು ಅಂದರೆ ಒಂದು ಅಣಬೆಲಿ ಏನು ಮಾಡೋದಕ್ಕಾಗಲ್ಲ. ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಹುಡಿಕೊಂಡು ಹೋಗ್ತಾಯಿದ್ದೀನಿ. ಸಂಜೆಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಮಳೆ ಬರ್ತಾ ಐತೆ. ಇಲ್ಲಿ ನಮ್ಮ ಸಿಸ್ಟರ್ದು ರಾಗಿ ಬಿಟ್ಟಿದ್ದಾರೆ. ಇಲ್ಲಿ ನಾನು ಹುಡಿಕೊಂಡ್ ಬಂದಾಗ ಇಲ್ಲೊಂದು ಕಾಣಿಸ್ತು, ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ನೋಡಿ. ಇವಾಗ ಎದ್ದಾಳ್ತಾ ಇದೆ. ಇಲ್ಲಿ ಬೆಳಗ್ಗೆ ಒಂದು ಸಿಕ್ಕಿದೆ, ಅದು ತಗೊಂಡೋಗಿ ನೀರಿಗೆ ಹಾಕಿ ಇಟ್ಟಿದ್ದೀನಿ ನೋಡಿ. ಇಲ್ಲೊಂದು ಬೇರೆ ಮುರ್ಕೊಂಬಿಡ್ತು ನೋಡಿ. ಇಷ್ಟೇ ಬೇರೆ ಸಿಕ್ಕಿದ್ದು, ಬೇರೆ ಮುರ್ಕೊಂಡೇ ಬಿಡ್ತು. ಚೆನ್ನಾಗಿದೆ, ಇದು ಫ್ರೆಶ್ ಆಗಿದೆ ಇದು ನೋಡಿ. ಮಳೆ ಸ್ಟಾರ್ಟೇ ಆಗಿಬಿಡ್ತು ನೋಡಿ. ಇನ್ನೆಲ್ಲರೂ ಸಿಗುತ್ತಾ ನೋಡ್ತೀನಿ. ಸಂಜೆ ಅಷ್ಟರೊಳಗೆ ಎಲ್ಲರೂ ಸಿಗ್ತವೆ. ಒಂದು ತಗೊಂಡೋಗಿ ಇಟ್ಟಿದ್ದೀನಿ ನೋಡಿ. ಇದೊಂದು ಸಿಕ್ಕೈತೆ, ಇದನ್ನು ತಗೊಂಡೋಗಿ ನೀರಿಗೆ ಹಾಕಿ ನೋಡಿ. ಬೆಳಗ್ಗೆ ಒಂದು ತೋರಿಸಿದ್ನಲ್ಲ, ಬೆಳಗ್ಗೆದು ಫುಲ್ಲು ದೊಡ್ಡ ಸೈಜ್ ಇತ್ತು, ಇದು ಸ್ವಲ್ಪ ಚಿಕ್ಕ ಸೈಜ್. ಇದು ಬೇರು ಮುರ್ಕೊಂಬಿಡ್ತು. ಹಿಂಗೆ ಕೀಳೋಣ ಅಂತ ಹೋದ್ನಲ್ಲ, ಬೇರು ಮುರ್ಕೊಳ್ತು.
ಸಿಗ್ತವೆ ಎಲ್ಲೇ ಇಲ್ಲೇ ಕಣ್ಣಾಡ್ಸಿರೆ ಸಿಗ್ತವೆ ನಮಗೆ ಅಷ್ಟಾಗಿ ಅಂದರೆ ನಮಗೆ ಕಣ್ಣಿಗೆ ಕಾಣಿಸ್ತಲೇ ಇರೋವು ಇಲ್ದಲೇ ಇರೋವು ಎಷ್ಟಿರ್ತಾವೋ ನೋಡಿ. ಇದು ಹುಡಿಕೊಂಡು ನಾನೀಗ ಬರಲಿಲ್ಲ, ಇದು ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ ಅಂದರೆ ಸುಮ್ಮನೆ ಇದು ವೇಸ್ಟ್ ಆಗೋದು, ಹುಳ ತಿನ್ಕೊಂಡು ಇದಾಗೋದು. ಫ್ರೆಂಡ್ಸ್ ಟೈಮ್ ಬಂದು 4 ಗಂಟೆ ಆಗೈತೆ ನೋಡಿ. ಅಲ್ಲಿ ತೋಟದೊಳಗೆ ಮಳೆ ಹೆಂಗೆ ಹುಯ್ತೈತೆ ಅಂತ ಅಂದರೆ ಎಷ್ಟು ಜೋರಾಗಿ ಹುಯ್ತೈತೆ ಅಂದರೆ ನಾನೇನು ಮಾಡಿದೆ ಅಂದರೆ ಇವಾಗ ಟೈಮ್ ಬಂದು 4 ಗಂಟೆ 4 ಗಂಟೆ ಆಗೈತೆ. ಹಾಡುಗಳನ್ನೆಲ್ಲ ನಾನು ನೋಡಿ ಒಳಗಡೆ ಎಲ್ಲ ಕಟ್ಟಿದ್ದೀನಿ. ಫುಲ್ಲು ಗೊಜ್ಜೆ ರೊಂಡೆ ನೋಡಿ. ಇಲ್ಲಿ ಬಕೆಟ್ಗಳು ಇಟ್ಬಿಟ್ಟು ಕಟ್ಟಿದ್ದೀನಿ. ಇವನು ನೋಡು, ಅದು ನೀರು ತುಂಬ್ಕೊಳಕ್ಕೆ ಇಟ್ಟಿರೋ ತೆಗಿ ಡಬ್ಬು ಒಣಗಕ್ಕೆ ತೆಗಿ. ನಾನು ನೀರು ತುಂಬಕ್ಕೆ ನೋಡಿ, ನೀರು ತುಂಬಕ್ಕೆ ಇಟ್ಟಿದ್ರೆ ನೋಡಿ ಹೆಂಗೆ ಕಾಲೈಕೊಂಬಂದು ನಿನ್ಕತಾವನಿ. ಇವ್ನಿಗೆ ಏನು ಮಾಡೋಣ, ಇವನಿಗೆ ನಡೆ ಕಡೆ ನಿನ್ಕ ನಡಿ ನೋಡಿ ಇದು ಹೆಂಗೆ ಬಂದು ನಿನ್ಕತಾರೆ ನೋಡಿ. ಡಬ್ನು ಹೊಡೆದಾಯ್ಕೊಂಡು ಅದ್ರೊಳಗೆ ಬಂದೊಳೆ ತೊಟ್ಲುತ್ತಾರೆ ನೋಡಿ ಹೆಂಗೆ ಕಾಲೈಕೊಂಡು. ಮತ್ತೆ ಯಾಕೆ ಕಾಲೈಕೊಂಡು ನಿಂತ್ಕೊಂಡ ಏನು ಮಾಡೋಣ. ಮಳೆ ಜೋರಾಯಿತು ಫ್ರೆಂಡ್ಸ್. ನಾನು ಹಸುಗಳನ್ನ ಇಟ್ಕೊಂಬಂದಿಲ್ಲ ಇನ್ನೂ, ಆವಾಗಲೇ ಇಟ್ಕೊಂಬರ್ಬೇಕಾಯ್ತು. ಇನ್ನು 4 ಗಂಟೆ ಅಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಮಳೆ ಫುಲ್ಲು ಜೋರಾಗೇ ಬಿಡ್ತು. ಇವು ಈಗಿರ್ತವೆ, ನೈಟು ಹಸ್ಬೆಂಡ್ ಬರ್ತಾರಲ್ಲ ಆಗ ಅಲ್ಲಿ ಒಳಗಡೆ ಕುಡಾಕತ್ತೀವಿ ಕಾಂಪೌಂಡ್ರೊಳಗೆ. ಈಗಲೇ ಕುಡಾಕ್ಬಿಟ್ರೆ ಫುಲ್ಲು ರೊಂಡೆ ಮಾಡ್ಕೊಂಬಿಡ್ತಾವೆ ಅಲ್ಲಿ. ಅದಕ್ಕೆ ಇವಾಗ ಈಗ ಕಟ್ಟಿದ್ದೀನಿ ಪ್ಲೇಸಲ್ಲಿ. ಆಮೇಲೆ ಯಜಮಾನ್ರು ಬಂದಮೇಲೆ ಅವರು ಕೊಡ್ತಾರೆ. ನಾನಿನ್ನೂ ಹಸಿಗೆ ಹುಲ್ಲೂ ಕುಯ್ಕೊಂಬಂದಿಲ್ಲ, ನೋಡೋಣ ಮಳೆ ಏನಾದ್ರು ಫುಲ್ ಜೋರಾಯಿತು ಅಂದರೆ ಒಣಲ್ಲಿರ್ದಿಕ್ತೀನಿ. ಇಲ್ಲ ಆಮೇಲೆ ಕಮ್ಮಿ ಆಯಿತು ಅಂತ ಅಂದರೆ ನಾನು ಹಸಿ ಹುಲ್ಲನ್ನ ಕುಯ್ಕೊಂಬಿಟ್ಟು ಬರ್ತೀನಿ, ಹೊಲದೊಳಗೆ ಬರ್ತೀನಿ. ಈಗ ಡಬ್ಬು ಹೊಡೆದು ಹಾಕಿಸ್ತೀನಿ ನೋಡಿ. ಹೆಂಗೆ ನಿಮಗೆ ಕಾಣಿಸ್ತಿಲ್ಲ ನೋಡಿ, ಅದ್ರೊಳಗೆ ನಿಂತಾನೆ ಡಬ್ಬೊಳಿಗೆ. ನನ್ನ ಡಬ್ಬು ನೀರು ತುಂಬ್ಕೊಳಕ್ಕೆ ಮೇಲಿಂದ ನೀರು ತುಂಬ್ಕೊಳಕ್ಕೆ ಇಟ್ಟಿದ್ರೆ ನಾವು ಡಬ್ಬೊಳಗೆ ನಿಂತಾನೆ. ಏನು ಮಾಡೋಣ. ಈಗ ಅಲ್ಲೇ ಸ್ವಲ್ಪ ತಗೊಂಡೋಗಿಡ್ತೀನಿ. ಇವತ್ತು ಮೇಯ್ಸೋದಕ್ಕೂ ಬಿಟ್ಟಿಲ್ಲ, ಇಲ್ಲೇ ಮನೆ ಹತ್ರನೇ ಹುಲ್ಲು ಕುಯ್ಕೊಂಬಂದು ಇಟ್ಟಿದ್ದೆ. ನೆಕ್ಸ್ಟು ಸ್ವಲ್ಪ ಒಟ್ಟಿಟ್ಟಿದೆ. ಒಂದೆರಡು ಸೋಗೆ ಗರಿನ ನಮ್ಮ ಬೆಳಗ್ಗೆ ತೆಂಗಿನ ಸಸಿ ನೋಡೋಕೆ ಬಂದಿದ್ರಲ್ಲ ಅವಾಗ ಅವ್ರು ಕಟ್ಟಿದ್ರು ಅಲ್ಲಿ, ಅದನ್ನು ತಿನ್ಕೊಂಡಿದ್ದಾವೆ. ಈಗ ಸ್ವಲ್ಪ ಒಟ್ಟನ್ನ ತಂದಿಕ್ತೀನಿ. ಕಾಲ್ತೈ ಅದರೊಳಗೆ ಒಟ್ಟು ತಂದಿಕ್ತೀನಿ. ಸರಿ ಕೊಡ್ತೀನಿ ಅಂತ ತೈಗಲ್ಲ ತೈಕಲ್ಲ ನೋಡಿ. ಅದು ಏನು ಮಾಡ್ಕೊಂಡಿದ್ಯೋ ತೆಗಿಕಲ್ಲ ನೋಡಿ. ಹೆಂಗೆ ಹೊಡೆದ್ರು ಹೆಂಗೆ ಆಲ್ರೆಡಿ ಕಾಲು ಮಾತ್ರ ಮಣ್ಣು ಮೇಲೆ ಇಡಲ್ಲ ನೋಡಿ. ಹೆಂಗೆ ಬಂದು ನಿಂತ್ಕೊತಾನೆ. ಎತ್ತ ಕಾಲ ನೋಡಿ, ಎತ್ತ ಕಾಲ ಅನ್ಕೊಂಡಿದ್ದಿ. ಏನು ಅನ್ಕೊಂಡಿದ್ಯಾ? ಹಿಂಗೆ ಎಲ್ಲನೂ ಹೊಡೆದಾಯ್ಕೊಂಡು ಇದು ಮಾಡ್ಕೊಂಡ್ರಿ ನೋಡ ನೋಡಿ ಹೆಂಗೆ ನಿಂತ್ಕೊತಾನೆ. ಅವ್ನು ನೀರು ಸೋರ್ಕೊಳಕ್ಕೆ ನಾನು ಇಡ್ತೀನಿ, ಅವನು ಕಾಲೈಕೊಂಡು ನಿಂತ್ಕೊತಾನೆ. ಕಾಲು ಮಣ್ಣಾಗಬಾರ್ದು ಅವನಿಗೆ, ಕಾಲು ಅದರೊಳಗೆ ಕೈಕೊಂಡು ನಿಂತ್ಕೊತಾನೆ. ಹಂಗೆ ಹೊಸಿ ಡಬ್ಬಗಳು ಹೊಡೆದಾಕೊಂಡಿಲ್ಲ. ನಾನು ಮೇವು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಡಬ್ಗಳು ಇಡ್ತೀನಲ್ಲ ಫ್ರೆಂಡ್ಸ್, ಆವಾಗ ಏನು ಮಾಡ್ತಾರೆ ಗೊತ್ತಾ, ಅದರೊಳಗೆ ಕಾಲೈಕೊಂಡು ನೋಡಿ. ಇದೊಟ್ಲು ಹಿಂಗೆ ರೊಂಡೆ ಆಗೈತಿ ಅಂದರೆ ಕೊಡಕೆ ಅಷ್ಟು ರೊಂಡೆ ಆಗೈತಿ. ಫಸ್ಟು ಒಂದು ಕೊಡಕೆನ ರೆಡಿ ಮಾಡಿಸ್ಬೇಕು. ಇವಾಗ ಕರೆಂಟು ಹೋಗಿದೆ. ಇವಾಗ ಸ್ವಲ್ಪ ಇಲ್ಲಿ ಆಚೆ ಕಾಂಪೌಂಡೊಳಗೆ ನಾವು ಕುಡಾಕ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ಇವೆಲ್ಲ ನಾನು ಜಗ್ತಿ ಮೇಲೆ ಇಟ್ಟಿದ್ದೆ. ಅಲ್ಲೆಲ್ಲ ಕಿತ್ತಾಕ್ತವೆ ರಾತ್ರಿ ಹೊತ್ತು ಈ ಆಡುಗಳು ಅಂತ ಅಂದ್ಬಿಟ್ಟು ಇಲ್ಲಿ ಒಳಗೆ ತಂದು ಇಕ್ಕಿದ್ದೀವಿ. ಇಲ್ಲೇ ತಗೊಂಡೋಗ್ಬಿಟ್ಟು ಇಡೋದು. ಇಲ್ಲಾಂದರೆ ನೈಟ್ ಹೊತ್ತು ಎಲ್ಲ ಫುಲ್ಲು ಕಿತ್ತಾಕ್ಬಿಡ್ತವೆ. ಇವಾಗ ಸ್ವಲ್ಪ ತಗೊಂಡೋಗಿ ಇಕ್ತೀನಿ. ಕತ್ಲೆ, ಕರೆಂಟು ಹೋಗಿದೆ ನೋಡಿ. ಇಷ್ಟು ತಗೊಂಡಿದ್ದೀನಿ. ಈಗ ಇದನ್ನು ತಗೊಂಡೋಗಿ ಇಕ್ತೀನಿ. ಸ್ವಲ್ಪ ಹೊತ್ತು ತಿನ್ಕೊಳ್ತವೆ. ಆ ಡಬ್ಬು ಕಣವ ನೀರು ಹಾಕಿದೆ. ನೀರು ಸ್ವಲ್ಪ ಹೊತ್ತು ಇಕ್ತೀನಿ. ಅದು ನೀರು ಸೋರ್ಕೊಳಕ್ತಾನೆ ಇಕ್ಕಿರೋದು ನಾನು. ಅವ್ನು ಕಾಲು ಹಾಕೊಂಡು ನಿಂತ್ಕೊಂಡು ನೋಡಿ ನೀರು ಯಾವ ಪರಿಸ್ಥಿತಿ ನೋಡಿ. ಮೇಲ್ಗಡೆಯಿಂದ ಎಲ್ಲ ಸೋರ್ತಾ ಇದೆ ಅತ್ಲಾಗಿ. ಅವ್ರು ಸ್ವಲ್ಪ ಹೊತ್ತು ತಿನ್ಕೊಂಡು ಹೋದ್ಮೇಲೆ ಆಮೇಲೆ ನೀರು ತಿನ್ಕೊಂಡು
ಇನ್ನು ಫ್ರೆಂಡ್ಸ್ ನೋಡಿ ಹಸು ಕಟ್ಟತ್ತವಂತುವೆ ಯಪ್ಪ ದೇವ್ರೆ ರಾತ್ರಿ ಹೊತ್ತು ಅದು ಹೆಂಗೆ ಮಲಕತ್ತವೆ ಅನ್ನೋದೇ ಗೊತ್ತಿಲ್ಲ ಅದ್ರಲ್ಲಿ. ಈಚೆನೆ ಕಟ್ಬಿಡೋಣ ಅಂತ ಅಂದರೆ ಈಚೆ ಚಿರತೆ ಕಾಟ, ಇಲ್ಲಿ ಕಟ್ಟೋಣ ಅಂದರೆ ನೋಡಿ ಈ ಥರ ಆಗಿದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೇ ಇದೇನೆ, ಯಾವ್ದಾದ್ರು ಒಂದಿದ್ರೆ ಒಂದಕ್ಕೆ ಏನಾದ್ರು ಕೊರತೆ ಇದ್ದೇ ಇರ್ತದೆ. ಮನೆ ರೆಡಿ ಮಾಡಿಸ್ತೋ, ಮುಂದ್ಗಡೆ ಕಾಂಪೌಂಡ್ ಎಲ್ಲ ರೆಡಿ ಮಾಡಿಸ್ತೋ, ಕೊರತೆ ಈ ಪರಿಸ್ಥಿತಿ ಆಯಿತು. ಸರ್ ನಿನಗೆ ಬಾಣಲೆಲಿ ತಿಂತಾಳ್ತೀನಿ, ಬಾಣಲಿ ಐತೆ, ಬಾಣಲಿಗೆ ಸ್ವಲ್ಪ ಹಾಕ್ಬಿಟ್ಟು ಅವನಿಗೆ ಇಲ್ಲಿ ಬಾಣಲಿ ಐತೆ, ಬಾಣಲಿಗೆ ಸ್ವಲ್ಪ ಹಾಕ್ತೀನಿ, ಇಲ್ಲಾಂದರೆ ಅವನು ಸುಮ್ಮನೆ ಹಂಗೆ ನಿಂತ್ಕೊತಾನೆ. ಇನ್ನು ಕಾಲ ಕೂಡ ನೋಡಿ ಆ ಬಾಂಡೋಳಿಗೂ ಕಾಲಿಸ್ತಾರೆ. ಹಿಂಗೆ ನಮ್ಮ ಪರಿಸ್ಥಿತಿ. ನೀರು ಬೇಕಾದ್ರೆ ಮನೆಗೆ ಇಲ್ಲೇ ಇಟ್ಕೋಬೋದು ಫ್ರೆಂಡ್ಸ್. ನೋಡಿ ನಮ್ಮ ತಾಜ್ ಮಹಲ್. ಮಳೆ ಜೋರಾಯಿತು. ಇವಾಗಂತೂ ಮಳೆ ಬರ್ತಾನೆ ಇರುತ್ತೆ ಅಂತೂ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನೋಡಿ ಹುಯ್ತಾನೆ ಇದೆ, ನೋಡಿ ಬರ್ತಾನೆ ಇದೆ ಮಳೆ. ನೆನ್ನೆ ಒಂದು ನಮ್ಮ ಹೊಲಗಳಲ್ಲೆಲ್ಲ ಯಾವ ರೀತಿ ಆಗಿತ್ತು ಅಂದರೆ ಫ್ರೆಂಡ್ಸ್, ಫುಲ್ಲು ಕೆರೆಯಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತಲ್ಲ, ಹಂಗೆ ಹೊಲದೊಳಗೆಲ್ಲ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿತ್ತು. ರಾತ್ರಿ ಬೆಳಕರೆ ಅಷ್ಟರೊಳಗೆ ಎಲ್ಲ ಫುಲ್ಲು ಕುಡ್ಕೊಂಡ್ಬಿಟ್ಟಿದ್ದು. ಫ್ರೆಂಡ್ಸ್ ಇವಾಗ ಸಂಜೆ ಆಗೈತೆ. ಏನು ಮಾಡಿದ್ದೀನಿ ಇವಾಗ ಕೆಲಸನ ಅಂತ ಅಂದರೆ ನೋಡಿ, ಇಲ್ಲಿ ಹುಲ್ ಕುಯ್ದು ಇಕ್ಕಿದ್ದೀನಿ. ಒಂದು ಡಬ್ಬು ಹಸುಗಳನ್ನೆಲ್ಲ ಇಟ್ಕೊಂಬಂದು ಇಲ್ಲೇ ಮನೆ ಹತ್ರ ಕಟ್ಟಿದ್ದೀನಿ. ಅಲ್ಲಿ ಮೇಯ್ತಾ ಇದ್ದಾವೆ. ಅಲ್ಲಿ ತೋಟದೊಳಗೆ ನೀಟಾಗಿ ಮೇಯ್ದಿಲ್ಲ, ಅವು ಫುಲ್ಲು ಮಳೆ ಬಂದು ತೇವಾಗೈತಲ್ಲ, ಅದಕ್ಕೆ ನೀಟಾಗಿ ಮೇಯ್ದಿಲ್ಲ. ಇಲ್ಲಿ ರೋಡ್ ಸೈಡ್ ನಮ್ಮ ಬದಗಳಿದಾವಲ್ಲ, ಅಲ್ಲಿ ಮೇಯೋಕ್ಕೆ ಕಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಅಲ್ಲಿ ಮೇಯ್ದಾದ್ಮೇಲೆ ಹಿಡ್ದು ಮನೆ ಹತ್ರ ಕಟ್ತೀನಿ. ಇವಾಗ ನೋಡಿ ಇಷ್ಟು ಹುಲ್ಲನ್ನ ಕುಯ್ದಿದ್ದೀನಿ, ಇದನ್ನು ಮನೆ ಹತ್ರ ತೊಗೊಂಡು ಹೋಗ್ತೀನಿ ಇವಾಗ. ಹಾಗೇನೆ ನೋಡಿ ಆಡಿಗೆ ಮೇವು ಜೋಳ ಹುಲ್ಲ ತಗೊಂಬಂದು ಇಲ್ಲಿ ಒಳಗಿಟ್ಟೆ. ಇವಾಗ ಸ್ವಲ್ಪ ಜೋಳ ಹಾಕ್ಕೊಂಡಿದ್ದೀನಿ ಅವ್ಕೆ ತಿನ್ಸೋಕ್ಕೆ. ನೋಡಿ ಇವನನ್ನು ಆವಾಗಲೇ ನಾನು ಡಬ್ಬೊಳಗಿಂದ ಕಾಲು ತಗ್ಸಿದೆ. ನೋಡಿ ಬಾಣಲಿ ಒಳಗೆ ನಿಂತಾನೆ. ಅದು ತಿಂಡಿ ಇಕ್ಕಿದ್ದೀನಿ, ತಿಂಡಿ ಒಳಗೆ ಕಾಲು ಹಾಕೊಂಡು ನಿಂತಾನೆ. ಅವ್ನ ಕಾಲು ಕೆಳಗಡೆ ಮಣ್ಣಾಗಂಗಿಲ್ಲ. ನೋಡಿ ಹೆಂಗೆ ನಿಂತಿದ್ದಾನೆ ಅಂತ. ಕಾಲು ಮಣ್ಣಾಗಂಗಿಲ್ವೇನಾ, ಹೆಂಗೆ ನಿಂತಾವ ನೋಡಿ. ಚಲ್ತಿಯಾ ಆ ಬಾಣ್ಲಿ ಒಳಗೆ ಕಾಲು ಹಾಕೊಂಡು ನಿಂತಿದೀಯಲ್ಲ ನೀನು. ಕಡೆಗೆಲ್ಲ ಚೆಲ್ಬೇಡಿ. ಫ್ರೆಂಡ್ಸ್ ಇವಾಗ ಟೈಮ್ ಬಂದು 8:15 ಆಗಿದೆ ನೋಡಿ. 8:15 ಆಗಿದೆ. ಇವಾಗ ನೈಟು ಅಡುಗೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಹಸ್ಬೆಂಡು ಇನ್ನೂ ಬಂದಿಲ್ಲ, ಇನ್ನೂ ಕೆಲಸ ಮುಗ್ದಿಲ್ಲ ಅನಿಸುತ್ತೆ, ಬಂದಿಲ್ಲ. ನೈಟ್ ಅಡುಗೆಗೆ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಅದಕ್ಕಿಂತ ಮುಂಚೆನೇ ನಾನು ಆಚೆ ನಿಮಗೆ ಹೊರಗಡೆ ತೋರಿಸ್ತೀನಿ. 8:15 ನೋಡಿ ಆಚೆ ಯಾವ ರೀತಿ ಕತ್ಲೆ ಆಗಿದೆ ಅಂತ. ಫಸ್ಟೆಲ್ಲ ನಮ್ಮ ರಾಮ ಇದ್ದ, ನಾನು ಈಚೆ ವಿಡಿಯೋ ಮಾಡೋಕ್ಕೆ ಬತ್ತು ಅಂತ ಅಂದೇ ಬೊಗ್ಳನು ಅವನು ವಿಡಿಯೋದಲ್ಲಿ. ಅವನ ಸೌಂಡೇ ಜಾಸ್ತಿ ಬರೋದು, ನಾನು ಮಾತಾಡೋದಕ್ಕಿಂತ ಅವ್ನ ಬೊಗ್ಳ ಸೌಂಡೇ ಜಾಸ್ತಿ ಆಗೋದು. ನಾನು ವಿಡಿಯೋ ಮಾಡೋದ್ರಲ್ಲೆಲ್ಲ ಬರೀ ಅವನ ಸೌಂಡೇ. ನೋಡಿ ಹೊರಗಡೆ ಫುಲ್ಲು ಕತ್ಲೆ ಆಗಿದೆ. 8:15 ನಮ್ಮ ಕೋಳಿಗಳು ಸಹ ಇಲ್ಲಿ ಕುಂತಿದ್ದಾವೆ. ಇವಾಗ
ಅಡುಗೆ ಅಂದರೆ ಮುದ್ದೆ ಸಾಂಬಾರಾಗಿದ್ದರೆ ನಾನು ಬೇಗನೆ ಸ್ಟಾರ್ಟ್ ಮಾಡಿರುವೆ. ಇವಾಗ ನಾನು ಮಾಡ್ತಿರೋದು ಏನು ಅಂದರೆ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಶ್ರೂಮ್ ಅಂದರೆ ನನಗೆ ಅಣಬೆ ಸಿಕ್ಕಿದ್ವಲ್ಲ, ಅದರಲ್ಲಿ ನಾನು ಬಿರಿಯಾನಿ ರೆಸಿಪಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಅಂತಲಾರು ಅನ್ಬೋದು, ಪಲಾವ್ ಅಂತನಾರು ಅನ್ಬೋದು. ಪಲಾವ್ ಮಾಡೋಣ ಅಂತ, ಮಶ್ರೂಮ್ ಅಣಬೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಬಿಟ್ಟು ನಾನೀಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ನಾನು ಮಸಾಲೆನ ಸಂಜೆನೇ ರುಬ್ಕೊಂಡಿದ್ದೆ, ಯಾಕೆ ಅಂದರೆ ಗುಡುಗ್ತಾಯಿತ್ತು, ಮಳೆ ಬರ್ತಾಯಿತ್ತು, ಕರೆಂಟ್ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಮಾಡೋದು ಒಂದೇ ಇವಾಗಿರೋದು. ಕುಕ್ಕರಲ್ಲಿ ಮಾಡ್ತೀನಿ ಇವತ್ತು, ತಪ್ಲಿಲಿ ಮಾಡ್ತಾಯಿಲ್ಲ, ಕುಕ್ಕರಲ್ಲಿ ಮಾಡ್ತಿದ್ದೀನಿ. ಅದಕ್ಕೇನು ಟೈಮ್ ಏನು ಜಾಸ್ತಿ ಬೇಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಈಗ 8:15 ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 8:15 ಸ್ಟಾರ್ಟ್ ಮಾಡಿದರೆ ಹಸ್ಬೆಂಡ್ ಬರೋಷ್ಟು ರೆಡಿಯಾಗೇ ಹೋಗುತ್ತೆ. ಇವಾಗ ಬನ್ನಿ ಯಾವ ರೀತಿ ಅಂದರೆ, ನಾನು ಅವತ್ತು ಮಶ್ರೂಮ್ ಪಲಾವ್ ಮಾಡೋದು ಯಾವ ರೀತಿ ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಮ್ಮ ಹಳ್ಳಿ ಕಡೆ ಸಿಗೋ ಅಣಬೆಲು ಸಹ ಮಾಡೋದು ಮಾಮೂಲಿ. ನಾವು ಅಂಗಡೀಲಿ ತಂದು ಮಾಡ್ತೀವಲ್ಲ, ಅಂಗಡೀಲಿ ಅಣಬೆ ತಂದು ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಇದನ್ನು ಮಾಡೋದು. ನಾನು ಮೊನ್ನೆ ತಾನೇ ಮಾಡಿದ್ದೆ, ಮೊನ್ನೆ ಒಂದು 4 ಅಣಬೆ ಸಿಕ್ಕಿದ್ದು ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಇವತ್ತು ನೈಟ್ ಊಟಕ್ಕೆ ಅದನ್ನೇ ಮಾಡೋದು. ತುಂಬ ಚೆನ್ನಾಗಿತ್ತು, ನಾನು ತಪ್ಲೀಲಿ ಮಾಡಿದ್ದೆ, ಟೇಸ್ಟ್ ಅಂತೂ ಮಸ್ತಾಗಿತ್ತು. ಅದಕ್ಕೆ ಇವತ್ತೊಂದು 2 ಸಿಕ್ಕಿದ್ವಲ್ಲ, ಅದಕ್ಕೆ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಬನ್ನಿ ನಾನು ಐಟಮ್ಸು ಮೊದಲಿಗೆ ನಾನು ನಿಮಗೆ ತೋರಿಸ್ಬಿಡ್ತೀನಿ. ನೋಡ್ಬೋದು ಇಲ್ಲಿ ಈರುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ. ಮಸಾಲೆ ಏನು ರುಬ್ಕೊಂಡಿದ್ದೀನಿ ಅಂತ ಅಂದರೆ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನ ರುಬ್ಕೊಂಡಿದ್ದೀನಿ. ಇವಾಗ ಏನಿಲ್ಲ, ಕುಕ್ಕರ್ನ ಇಟ್ಟಿದ್ದೀನಿ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಅಣಬೆ ಪಲಾವ್ನ ನಿಜವಾಗ್ಲೂ ತುಂಬ ಈಸಿಯಾಗಿ ಮಾಡ್ಬೋದು. ಮನೇಲಿ ಏನು ಸ್ಪೈಸಸ್ ಇರುತ್ತೆ ಅಂದರೆ ಚಕ್ಕೆ ಮತ್ತು ಮೆಣಸು, ಏಲಕ್ಕಿ, ಲವಂಗ ಇದನ್ನು ಹಾಕ್ಕೊಂಡು ನೆಕ್ಸ್ಟು ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ, ನೆಕ್ಸ್ಟು ಟೊಮೊಟೊ, ಸ್ವಲ್ಪ ಪುದೀನ ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕಿದ್ದು, ಎಣ್ಣೆಲ್ಲೇ ಫ್ರೈ ಆಗಬೇಕಿದ್ದು. ಫೈನಲಿ ರುಬ್ಬಿರೋ ಮಸಾಲೆ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ನೋಡಿ, ನಾನು ಅಕ್ಕಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ನೋಡಿ ಇದರೊಳಗೆ ಇದೇನು ಅಂತ ಗೊತ್ತಿಲ್ಲ, ಒಳ್ಳೆ ಸೇಮ್ ಹಾವು ಥರನೇ ಕಾಣಿಸ್ತಾ ಇದೆ. ನೋಡಿ ಇದರೊಳಗೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ಇವಾಗ ಅಕ್ಕಿ ತಗೊಳ್ಳೋಣ. ಫ್ರೆಂಡ್ಸ್ ನೋಡಿದ್ರಲ್ಲ, ಅದು ಅಕ್ಕಿ ಚೀಲದೊಳಗೆ ಅದು ಏನು ಅಂತ ಮಾತ್ರ ಗೊತ್ತಿಲ್ಲ. ನಾನಂತೂ ಯಜಮಾನ್ರು ಬರೋರು ಅದನ್ನು ಮುಟ್ಟಲ್ಲ. ನಾನು ಟಚ್ ಮಾಡೋಕ್ಕೆ ಹೋದರೆ ಅದು ತಪ್ಪಿಸ್ಕೊಂಡು ಎಲ್ಲರೂ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅವ್ರು ಬಂದಾಗಲೇ ನಾನು ಅದನ್ನು ನೋಡೋಣ, ಹೊಡೆಸ್ತೀನಿ ಅದನ್ನು. ಏನು ಆವ ಅಥವಾ ಓತಿಕೆ ಅದನ್ನು ಔರಾಣಿನ ಏನು ಅಂತ ಗೊತ್ತಿಲ್ಲ ಮಾತ್ರ. ನಾನು ಬಾಲನೇ ಹಿಂಗೆ ಎಳೆದುಬಿಟ್ಟೆ. ನಾನೇನು ಸೆತ್ತೆ ಅನ್ಕೊಂಬಿಟ್ಟೆ ಕತ್ಲೇಲಿ. ಅದು ನೋಡಿದರೆ ಬಾಲದ ಥರ ಕಾಣಿಸ್ಬಿಡ್ತಲ್ಲ ಒಂಥರ. ಅವಾಗ ಬಂದು ಬ್ಯಾಟ್ರಿ ತೊಗೊಂಡೋಗಿ ನೋಡಿದ್ದು. ಇವಾಗ ನಮ್ದಿಲ್ಲಿ ಅಣಬೆ ಬಿರಿಯಾನಿ ಅರ್ಧದಲ್ಲೇ ನಿಂತಿದೆ. ಇವಾಗ ಮಾಡೋಣ. ನೋಡಿ ಅಣಬೆನ ನೀಟಾಗಿ ನಾನು ಸಂಜೆನೇ ತೊಳೆದ್ಬಿಟ್ಟು ನೀರು ಹಾಕಿಟ್ಟಿದ್ದೆ. ಇವಾಗ ಇದು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ. ಇವಾಗ ಇದನ್ನು ಹಾಕ್ತೀನಿ. ಇವಾಗ ನಾನು ಅಕ್ಕಿನ ತೊಳೆದಿದ್ದೀನಿ. ಇವಾಗ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಹೊಂಟಾಯ್ತಾ? ಏನಲ್ಲ, ಅಯ್ಯೋ ಅದೇನೋ ಇತ್ತು. ಏನಾಯ್ತು? ಯಪ್ಪ ಎಷ್ಟಪ್ಪಿತ್ತು ತಲೆ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿ ಮಶ್ರೂಮ್ ಇದು ಅಂಗಡಿದು. ನಾನು ಬಿರಿಯಾನಿ ಮಾಡಿರೋದು ನಮ್ಮ ಹೊಲದಲ್ಲಿ ಸಿಕ್ಕಿರೋದು. ಇದು ಅಂಗಡಿಲಿ ತರಿಸಿರೋದು. ಇವಾಗ ಇದರಲ್ಲಿ ಕಬಾಬ್ ಮಾಡ್ತೀನಿ. ಮಶ್ರೂಮ್ ಕಬಾಬ್. ಬನ್ನಿ ರೆಡಿ ಮಾಡೋಣ. ಫ್ರೆಂಡ್ಸ್, ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಆಲ್ರೆಡಿ. ಯಜಮಾನ್ರಿಗೆ ಹೇಳಿದ್ನಲ್ಲ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ ಅಂತ. ಅದಕ್ಕೆ ಅವರು ಕಬಾಬ್ ಮಾಡು ಅಂತ ಅಂದ್ಬಿಟ್ಟು 1 ಪ್ಯಾಕೆಟು
ಅಂಗಡಿಲಿ ಮಶ್ರೂಮ್ನ ತೊಗೊಂಬಂದಿದ್ದಾರೆ. ಇವಾಗ ಇದನ್ನು ಕಟ್ ಮಾಡ್ತಿದ್ದೆ. ಫ್ರೆಂಡ್ಸ್, ನಾನು ಆವಾಗಲೇ ಅಕ್ಕಿ ಚೀಲದೊಳಗೆ ತೋರಿಸಿದ್ನಲ್ಲ, ಅದು ಯಜಮಾನರು ಬಂದಾಗ ತೋರಿಸೋಣ ಅಂತ ಅಂದ್ಬಿಟ್ಟು ಮತ್ತೆ ನಾನು ಹೋಗಿರಲಿಲ್ಲ. ಅವ್ರು ಬಂದಾಗ ತೋರಿಸೋಣ ಅಂತ ಹೋದರೆ ಅದು ಇಲ್ಲವೇ ಇಲ್ಲ, ಎಲ್ಲೋ ಹೊಂಟೋಗ್ಬಿಟ್ಟಿದೆ. ಫ್ರೆಂಡ್ಸ್, ಮಶ್ರೂಮ್ ಕಬಾಬ್ಗೆ ಯಜಮಾನ್ರು ಕಬಾಬ್ ಪೌಡ್ರ್ ತಂದಿರಲಿಲ್ಲ. ನಾನು ಮನೇಲೇ ಇರೋ ಐಟಮ್ಸ್ನ ಹಾಕಿ ಮಾಡ್ತಾಯಿದ್ದೆ. ಅಚ್ಕಾರದ ಪುಡಿ ಮತ್ತು ಉಪ್ಪು ಮತ್ತು ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು, ನೆಕ್ಸ್ಟು ಸ್ವಲ್ಪ ಅಕ್ಕಿ ಹಿಟ್ಟು, ಇಷ್ಟನ್ನ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಚಿಕನ್ ಮಸಾಲ ಅಥವಾ ಗರಂ ಮಸಾಲ, ಮನೇಲಿ ಯಾವ್ದಾದ್ರು ಮಸಾಲೆಗಳಿರುತ್ತಲ್ಲ ಅದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಬರುತ್ತೆ. ಕಬಾಬ್ ಪೌಡ್ರ್ ಹಾಕಲಿಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಿಂಬೆ ರಸ ಹಾಕಬೇಕಾಗಿತ್ತು, ನಿಂಬೆನೂ ಇರಲಿಲ್ಲ, ಅದೊಂದು ಸ್ಕಿಪ್ ಮಾಡಿದ್ದೀನಿ. ಅವರು ಕಬಾಬ್ ಪೌಡ್ರು ತರೋದು ಮರ್ತ್ಬಿಟ್ರಂತೆ. ನಾನು ಹೇಳೋದು ಮರ್ತ್ಬಿಟ್ಟೆ, ಅವರು ತರೋದು ಮರ್ತ್ಬಿಟ್ಟಿದ್ದಾರೆ. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಮನೇಲೇ ಇರೋ ಐಟಮ್ಸ್ನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಈ ಕಡೆ ಬಾಣಲೆನೂ ಸಹ ಇಡ್ತಾಯಿದ್ದೀನಿ. ಅದು ಕಲಸಾಯಿತು, ಅದೇನು ಜಾಸ್ತಿ ಹೊತ್ತೇನು ಇರೋದು ಬೇಕಾಗಿಲ್ಲ. ಅದು ಜಾಸ್ತಿ ಹೊತ್ತು ಇಟ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಕಲಸಿದ ತಕ್ಷಣ ಮಾಡಿದರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಹಾಗೆಯೇ ಎಣ್ಣೆ ಕಾದಿತ್ತು. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕನ್ನ ಮಿಕ್ಸ್ ಮಾಡಿಬಿಟ್ಟು ಈಗ ಎಣ್ಣೆ ಕಾದಿದೆಯಲ್ವಾ, ಎಣ್ಣೆ ಒಳಕ್ಕೆ ಬಿಡ್ತಾ ಇದೆ. ಅವತ್ತು ಅಪ್ಲೈ ಮಾಡಿದೆ ಕುಕ್ಕರ್ನಲ್ಲಿ. ಹೆಂಗೈತೆ ನಮ್ಮ ಹೊಲದಲ್ಲಿ ಸಿಕ್ಕಿರೋ ಅಣಬೆ. ಹೆಂಗೈತೆ? ಚೆನ್ನಾಗಿದೆ.